ಓಕೆ, ಇವತ್ತು ಎತ್ತಿನೊಳೆ ಅಪ್ಪರ್ ಭದ್ರ ಮತ್ತು ಮೇಕೆದಾಟು ವಿಚಾರದಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದೆ. ನಾನು ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಫಾರೆಸ್ಟ್ ಮಿನಿಸ್ಟ್ರು ಇಷ್ಟು ಜನ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಎತ್ತಿನೊಳೆ ವಿಚಾರದಲ್ಲಿ ಫಾರೆಸ್ಟ್ ಇಂದ ಏನು ಕ್ಲಿಯರೆನ್ಸ್ ಆಗಬೇಕು, ಆ ಕ್ಲಿಯರೆನ್ಸ್ಗೆ ಕೆಲವು ಕಂಡೀಷನ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಳಿಸಿದ್ರು. ಸೊ ನಮಗೆ ಆಲ್ಟರ್ನೇಟಿವ್ ಜಮೀನು ಏನು ಕೇಳಿದ್ರು ಆ ಜಮೀನೆಲ್ಲ ಕೊಡಲಿಕ್ಕೆ ಫಾರೆಸ್ಟ್ ಇಲಾಖೆಗೆ, ರೆವಿನ್ಯೂ ಇಲಾಖೆಯಿಂದ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಒಂದು 10% ಉಳ್ಕೊಂಡಿತ್ತು, ಅದಕ್ಕೂ ಕೂಡ ನಮ್ಮ ರೆವಿನ್ಯೂ ಇಲಾಖೆಯವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ವಾರದಲ್ಲೇ ಅವ್ರಿಗೆ ಜಮೀನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನಿನ್ನೆ ನಮಗೆ 257 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ನಮಗೆ ಇದನ್ನು ಕೊಟ್ಟಿದ್ದಾರೆ. ಏನು ಅದಕ್ಕೆ ಮಿಟಿಗೇಷನ್ ಪ್ಲಾನು ಮತ್ತು ಫೈನು ಇವೆಲ್ಲ ಸೇರಿ ಕೊಡಬೇಕು ಅಂತೇಳಿ ಫಾರೆಸ್ಟ್ ಇಲಾಖೆಯವರು ಕೊಟ್ಟಿದ್ದಾರೆ. ಸೊ ಅದನ್ನು ಇವತ್ತೇ ನಾವು ಕಟ್ಟಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಆ ಹಣನ ಕೂಡ ಇವತ್ತು ನಾವು ಅವ್ರಿಗೆ ಕಟ್ಬಿಡ್ತೀವಿ. ಕಟ್ಟಿ ಕೂಡಲೇ ನೆಕ್ಸ್ಟ್ ಈ ವಾರದಲ್ಲೇ ಕಾಂಟ್ರಾಕ್ಟರ್ಸ್ಗೆ ಹೇಳಿದ್ದೀವಿ, ಕೆಲಸನ ಪ್ರಾರಂಭ ಮಾಡಿ ಅದನ್ನು ಪ್ರಾರಂಭ ಮಾಡ್ತೀವಿ. ತುಮಕೂರದು ಕೂಡ ಲ್ಯಾಂಡ್ ಅಕ್ವಿಷನ್ ವಿಚಾರ ಏನು ಉಳ್ಕೊಂಡಿದೆ ಅದು ಕೂಡ ಕೆಲಸ ಇದನ್ನ ಏನು ಸರ್ವೆ ಮಾಡಲಿಕ್ಕೆ, ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಮಾಡಲಿಕ್ಕೆ ನಾವೇನು ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಸೊ ಆದಷ್ಟು ಜಲ್ದಿ ಚಿಕ್ಕಬಳ್ಳಾಪುರಿಗೆ, ಕೋಲಾರಿಗೆ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನು ಕ್ರಮ ವಹಿಸಬೇಕು ಆ ಕೆಲಸ ಮಾಡ್ತೀವಿ. ಮೇಕೆದಾಟು ಸಂಬಂಧಪಟ್ಟಂತೆ ನಾವು ಈಗಾಗಲೇ DPR ಸಿದ್ಧತೆ ಆಗಿದೆ, ಅದನ್ನು ಕೂಡ ಫೈಲ್ ಮಾಡ್ತಾ ಇದ್ದೀವಿ. ಅದಕ್ಕೇನು ಬೇಕೋ ಎಸ್ಟಿಮೇಟ್ ಎಲ್ಲ ಕೂಡ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕಮಿಟಿಗಳಿದೆ, ಆ ಕಮಿಟಿ ಮುಂದೆ ಹೋಗ್ತದೆ. ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಸುಮಾರು 5300 ಹೆಕ್ಟೇರ್ ಜಮೀನು ಅವ್ರಿಗೆ ಫಾರೆಸ್ಟ್ ಇಲಾಖೆಯವ್ರಿಗೆ ನಾವು ಕೊಡಬೇಕಾಗ್ತದೆ. ಬೇರೆ ಕಡೆ ಆಲ್ಟರ್ನೇಟಿವ್ ಲ್ಯಾಂಡ್ ರೆವಿನ್ಯೂ ಅದು ಕೂಡ ಮಾತಾಡಿದ್ದೀವಿ. ನಮ್ಮ ಇವರು ACS ಅವ್ರು ಇಲ್ಲ, ಅವ್ರು ಬಂದ ತಕ್ಷಣ ಇನ್ನೊಂದು ಮೀಟಿಂಗು ನಾನು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಜಮೀನಿದೆ ಆ ರೀತಿ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡೋಂಥ ಜಮೀನುಗಳಿದೆ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಸರ್, ನಾಳೆ ಸಿಟಿ ರೌಂಡ್ಸ್ ಮತ್ತೆ ಕೆಲವೊಂದು ಕಾಮಗಾರಿಗಳು ಉದ್ಘಾಟನೆ ಆಗಲೇ ನಮ್ಮ ಭಾಗ್ಯ. ಏನಮ್ಮ ಇಂಥ ದೊಡ್ಡ